ಮೆನ್ಷನ್ ಮಾಡಿ SPP ಪ್ರಶ್ನೆ ಕೇಳ್ತಾರೆ. ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಇವರು ಹೇಳ್ತಾರೆ. ಅವರು ಅನ್ಫಿಟ್ ಆಗಿದ್ದಾರೆ, ಜೈಲಿನ ಊಟ ತಿಂದು ಅಂತ ಹೇಳಿ ವಾದ ಮಾಡಿದಂತಹ ದರ್ಶನ್ ಪರ ವಕೀಲರಿಗೆ ಮೆಡಿಕಲ್ ರಿಪೋರ್ಟನ್ನು ಕೊಟ್ಟು SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಧ್ರುವ, ಮುಂದುವರೆದು ಏನೇನು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್? ಧ್ರುವ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಮ್ಮ ಪ್ರತಿನಿಧಿ ಧ್ರುವ ಅವ್ರನ್ನ ಸಂಪರ್ಕ ಮಾಡೋಣ. ನೋಡಿ, ದರ್ಶನ್ ಆರೋಗ್ಯದ ಸಮಸ್ಯೆ ಅವರಿಗೆ ಊಟದಿಂದಾಗಿ, ಜೈಲಿನ ಊಟದಿಂದಾಗಿ ಬಂದಿದೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ನೋಡಿ, ಸಿನಿಮಾದಲ್ಲಿ ಲೀಡ್ ರೋಲ್ ಬಯಸುತ್ತಿದ್ದಾರೆ. ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ದೈಹಿಕವಾಗಿ ದರ್ಶನ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸಿನಿಮಾದಲ್ಲಿ ಲೀಡ್ ರೋಲನ್ನು ಅವರು ಮಾಡ್ತಾ ಇದ್ರು, ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಯಾಕೆ ಮನೆ ಊಟ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅವರು ಈ ರೀತಿ ಎಲ್ಲ ಒಂದೊಂದೇ ಪಾಯಿಂಟ್ ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು, ಫಿಟ್ ಆಗಿದ್ರು ಅನ್ನೋದು ಮೆಡಿಕಲ್ ರಿಪೋರ್ಟ್. ಸಡನ್ ಆಗಿ ಅವರಿಗೆ ಹೇಗೆ ಆರೋಗ್ಯ ಹದಗೆಡ್ಲಿಕ್ಕೆ ಸಾಧ್ಯ? ಮುಂದುವರೆದು ಮಾತನಾಡ್ತಾರೆ ಅವರು ದೈಹಿಕವಾಗಿ ತುಂಬ ಫಿಟ್ ಆಗಿದ್ದಾರೆ, ಮತ್ತು ಸಿನಿಮಾಗಳಲ್ಲಿ ಲೀಡ್ ರೋಲನ್ನು ಅವರು ನಿಭಾಯಿಸ್ತಾ ಇದ್ರು. ಹೀಗಾಗಿ ಅವರು ಆರೋಗ್ಯವಾಗಿದ್ದಾರೆ, ಫಿಟ್ ಆಗಿದ್ದಾರೆ ಅನ್ನೋದನ್ನು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ದರ್ಶನ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಸಿನಿಮಾಗಳಲ್ಲಿ ಅವರು ಲೀಡ್ ರೋಲನ್ನು ಬಯಸುತ್ತಿದ್ದಾರೆ. ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್, SPP ಪ್ರಸನ್ನ ಕುಮಾರ್ ಪ್ರಬಲವಾದ ವಾದವನ್ನು ನ್ಯಾಯಾಧೀಶರ ಮುಂದೆ ಮಂಡಿಸ್ತಾ ಇದ್ದಾರೆ. ಆ ಮೂಲಕ ದರ್ಶನ್ಗೆ ಮನೆ ಊಟ ಕೊಡಬೇಕೋ ಅಥವಾ ಕೊಡಬಾರ್ದು ಅನ್ನೋ ವಿಚಾರ ಏನಿದೆಯಲ್ಲ, ಅದು ಈಗ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ. ದರ್ಶನ್ ಪರ ವಕೀಲರು ಮನೆ ಊಟ ಕೊಡಬೇಕು ದರ್ಶನ್ಗೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ, ಜೈಲೂಟ ತಿಂದು ಸ್ವರ್ಗ ಹೋಗಿದ್ದಾರೆ ಅಂಥೇಳಿ ಎಲ್ಲ ವಾದ ಮಾಡ್ತಾ ಇದ್ರೆ, ಈತ ಸರ್ಕಾರಿ ಪರ ವಕೀಲರು SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಅವರು ಫಿಟ್ ಆಗಿದ್ದಾರೆ. ಈ ಹಿಂದಿನ ಮೆಡಿಕಲ್ ರಿಪೋರ್ಟನ್ನು ಕೂಡ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ. ಈ ಹಿಂದೆ ನೋಡಿ ಮೆಡಿಕಲ್ ರಿಪೋರ್ಟ್ ಅವರದ್ದು ಹೆಲ್ತ್ ನಾರ್ಮಲ್ ಆಗಿದೆ ಮತ್ತು ಅವ್ರು ಫಿಟ್ ಆಗಿದ್ದಾರೆ ಅನ್ನೋದಿತ್ತು. ಆದರೆ ಈಗ ಸಡನ್ನಾಗಿ ಹೇಗೆ ಸಾಧ್ಯ ಅನ್ಫಿಟ್ ಆಗೋದಕ್ಕೆ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. 2021ರ ಪ್ರಕಾರ ಮ್ಯಾನ್ಯುವಲ್ ಬದಲಾವಣೆ ಆಗಿದೆ, ಡಯಟ್ ಫುಡ್ ಬೇಕು ಅಂತೇಳಿ ಹೇಳಿದಂಥ ವಿಚಾರಕ್ಕೆ ಕೇಂದ್ರ ಗೃಹ ಸಚಿವಾಲಯದ ಸೂಚನೆಯಂತೆ ಬದಲಾಗಿದೆ. ಒಂದೊಂದೇ ಪ್ರಮುಖವಾದಂಥ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗ ಹೊಸ ಮ್ಯಾನ್ಯುವಲ್ ಜಾರಿಯಲ್ಲಿದೆ ಅಂಥೇಳಿ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ. 2021ರ ಪ್ರಕಾರ ಮ್ಯಾನ್ಯುವಲ್ ಏನಿದೆ ಆಗಿದ್ದದ್ದು ಈಗ ಇಲ್ಲ, ಬದಲಾವಣೆ ಆಗಿದೆ. ಕೇಂದ್ರ ಗೃಹ ಸಚಿವಾಲಯದ ಸೂಚನೆಯಂತೆ ಆ ಮ್ಯಾನ್ಯುವಲ್ ಬದಲಾವಣೆ ಮಾಡಲಾಗಿದೆ. ಎಲ್ಲ ಜೈಲು ಮ್ಯಾನ್ಯುವಲ್ ಕೂಡ ಬದಲಾಗಿದೆ, ಕೇವಲ ಪರಪ್ಪನಗ್ರಹಾರ ಮಾತ್ರ ಅಲ್ಲ. ಈ ಹೊಸ ಮ್ಯಾನ್ಯುವಲ್ ಜಾರಿಯಲ್ಲಿ ಈಗ ಇದೆ. ಇದರ ಪ್ರಕಾರ ಮನೆ ಊಟ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಪ್ರಸನ್ನ ಕುಮಾರ್ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವ. ಒಂದೊಂದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಈ ಹಿಂದಿನ ಮ್ಯಾನ್ಯುವಲ್ ಇಲ್ಲ, ಈಗ ಹೊಸ ಮ್ಯಾನ್ಯುವಲ್ ಬದಲಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆ ಮ್ಯಾನ್ಯುವಲ್ ಏನು ಹೇಳುತ್ತೆ, ಅದ್ರ ಪ್ರಕಾರ ಏನಾಗಬಹುದು, ಏನು ಪಾಸಿಬಿಲಿಟೀಸ್ ಎಲ್ಲ ಇದೆ ಧ್ರುವ? ರಂಜಿತ್, ಈಗ ಮುಖ್ಯವಾಗಿ ಹಿಂದಿನ ಜೈಲ್ ಮ್ಯಾನ್ಯುಯಲ್ ಎಲ್ಲ ಕೇಂದ್ರ ಸರ್ಕಾರ ಸೂಚನೆಯಂತೆ 2021ರಲ್ಲಿ ಮ್ಯಾನ್ಯುಯಲ್ ಬದಲಾಗಿದೆ. ಯಾವ ತರಹದ ಫುಡ್ ಅನ್ನ ನೀಡಬೇಕು ಎನ್ನುವಂತಹ ಆ ಮ್ಯಾನ್ಯುಯಲ್ ನಲ್ಲಿ ಉಲ್ಲೇಖವಾಗಿದೆ. ಅದರಂತೆಯೇ ನೀಡಬೇಕು ಎಲ್ಲಾ ಜೈಲಿಗಾದ್ರೂ ಕೂಡ ಅದೇ ರೂಲ್ಸ್, ಅದು ಪರಪ್ಪನ ಅಗ್ರಹಾರಕ್ಕೆ ಕೂಡ ಅದೇ ರೂಲ್ಸ್ ಬರುತ್ತೆ. ನೀವು ಕೇಳುವಂತೆ ಅವರಿಗೆ ಮನೆ ಊಟವನ್ನ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೇ ಒಂದು ವಿಚಾರ ಈಗ ಅಂದ್ರೆ ಈ ಮ್ಯಾನ್ಯುಯಲ್ ಬದಲಾಗಿರುವಂತಹ ವಿಚಾರದಿಂದಾಗಿ ದರ್ಶನ್ ಅವರಿಗೆ ಮನೆ ಊಟ ಸಿಗುವಂತಹ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೇ ಅಂದ್ರೆ ದರ್ಶನ್ ಪರ ವಕೀಲರು ನಮಗೆ ಮನೆ ಊಟ ಬೇಕು, ಅವರು ಅನ್ಫಿಟ್ ಆಗಿದ್ದಾರೆ, ಸಾಕಷ್ಟು ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಹೀಗಾಗಿ ಅವರಿಗೆ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗೆ ಪ್ರಿಸನರ್ಸ್ ಆಕ್ಟ್ ಪ್ರಕಾರ ಕೂಡ ಅವರಿಗೆ ಮನೆ ಊಟವನ್ನ ನೀಡಬೇಕು, ಅದವರ ಹಕ್ಕಂತ ಕೂಡ ಹೇಳಿದ್ರು. ಆದ್ರೆ ಈ ಮ್ಯಾನ್ಯುಯಲ್ ಪ್ರಕಾರ ಯಾವುದೇ ತರಹದ ಒಂದು ಅವಕಾಶಗಳಿಲ್ಲ. ಈ ಮ್ಯಾನ್ಯುಯಲ್ ನಂತೆಯೇ ಅವರಿಗೆ ಊಟವನ್ನ ನೀಡಬೇಕು, ಹಾಗೆ ವ್ಯವಸ್ಥೆಯನ್ನ ಮಾಡಬೇಕು ಎನ್ನುವಂಥದ್ದು SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರುವಂತಹ ವಾದವಾಗಿದೆ. ರಂಜಿತ್, ಈಗ ಓಕೆ, ಮುಂದುವರೆದು ಅವರು ಹೇಳ್ತಾರೆ ಅವರು ಸಿನಿಮಾದಲ್ಲಿ ಲೀಡ್ ರೋಲನ್ನು ಮಾಡ್ತಾ ಇದ್ದವರು ಫಿಟ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಮೆಡಿಕಲ್ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಇದೆಲ್ಲ ಹೇಗಿತ್ತು, ಎಷ್ಟು ಸ್ವಾರಸ್ಯಕರವಾಗಿತ್ತು ಧ್ರುವ?
ಎಸ್ ರಂಜಿತ್, ಮುಖ್ಯವಾಗಿ ದರ್ಶನ್ ಅವರು ಸಾಕಷ್ಟು ಫಿಸಿಕ್ ಆಗಿದ್ರು. ಅವ್ರನ್ನ ಅಂದ್ರೆ ಎಲ್ಲ ಫಿಲ್ಮಲ್ಲೂ ಕೂಡ ಸಾಕಷ್ಟು ಫಿಟ್ ಆಗಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಈ ಜೈಲಿಗೆ ಯಾವಾಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ನೋಡಿ, ಅವತ್ತು ಕೂಡ ಅವರು ಸಾಕಷ್ಟು ಫಿಟ್ ಇದ್ರು. ಅವರನ್ನ ಜಿಮ್ ವರ್ಕೌಟ್ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಅವ್ರನ್ನ ಬಂಧಿಸಿ ಕರೆದುಕೊಂಡು ಬರಲಾಯಿತು. ಅದಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಕೂಡ ದರ್ಶನ್ ಸಾಕಷ್ಟು ಜಸ್ಟ್ ಹೋಲ್ಡ್ ಧ್ರುವ, ಇನ್ನಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರೂಲ್ಸ್ ಎಲ್ರಿಗೂ ಕೂಡ ಒಂದೇ, ಸೆಲೆಬ್ರಿಟಿ ಆಗಿರಲಿ, ಬಡವ ಆಗಿರಲಿ, ಯಾರೇ ಆಗಿರಲಿ, ರೂಲ್ಸ್ ಎಲ್ರಿಗೂ ಒಂದೇ. ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ಬಿರಿಯಾನಿ ಮತ್ತೊಂದು ಮಗದೊಂದು ರೂಲ್ಸ್ ಪ್ರಕಾರ ಏನು ಮ್ಯಾನ್ಯುವಲ್ ಇದೆ ಅದ್ರ ಪ್ರಕಾರ ಆಹಾರವನ್ನು ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ SBP ಪ್ರಸನ್ನ ಕುಮಾರ್. ಎಲ್ಲರಿಗೂ ರೂಲ್ಸ್ ಒಂದೇ. ಪ್ರತಿನಿತ್ಯ ಚಿಕನ್ ಬಿರಿಯಾನಿ ಅಂತ ಹೇಳಿದರೆ ಆಗೋದಿಲ್ಲ. ನಾವು ಕೊಡಬೇಡಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ರೂಲ್ಸ್ ಪ್ರಕಾರ ಆಹಾರ ಏನು ಕೊಡಬೇಕು ಅದನ್ನೇ ಕೊಡಿ ಅಂತೇಳಿ SPP ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ. ಮತ್ತೆ ಸಂಪರ್ಕದಲ್ಲಿ ಧ್ರುವ, SPP ಪ್ರಸನ್ನ ಕುಮಾರ್ ಅವರ ವಾದ ಬಹಳ ಸ್ಟ್ರೈಟ್ ಆಗಿದೆ ಮತ್ತು ಬಹಳ ಕ್ಲಿಯರ್ ಆಗಿದೆ. ಏನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡಿ, ಮತ್ತೊಂದು ಬದಲಾವಣೆ ಮತ್ತೊಂದು ಏನೂ ಬೇಡ ಅನ್ನೋದೆಲ್ಲವೂ ಕೂಡ. ಮತ್ತು ಇವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನೀವು ಬೇರೆ ರೀತಿ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋದು ಧ್ರುವ. ಮುಂದುವರೆದು ಏನೇನಿದೆ ಅಬ್ಸಲ್ಯೂಟ್ಲಿ ರಂಜಿತ್, ಈಗ ಈ ನಿಯಮಗಳೇನು ಮಾಡ್ತಾರೆ ನೋಡಿ, ಅದಷ್ಟು ಕೂಡ ಎಲ್ಲರೂ ಸೆಲೆಬ್ರಿಟಿ ಇರ್ಬೋದು ಅಥವಾ ಬಡವ ಇರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು, ಎಲ್ರಿಗೂ ಕೂಡ ಒಂದೇ ತರಹದ ರೂಲ್ಸ್ ಇದೆ. ಅದೇ ರೂಲ್ಸ್ ಪ್ರಕಾರ ಅವರು ನಡ್ಕೋಬೇಕು. ಪರಪ್ಪನ ಅಗ್ರಹಾರದಲ್ಲಿ ಸುಮಾರು 5,000 ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಈ ಥರ ಮನೆಯೂಟವನ್ನು ಕೇಳಿದರೆ, ಈ ಥರ ವ್ಯವಸ್ಥೆಗಳನ್ನು ಕೇಳಿದರೆ ಹೇಗೆ, ದಿನ ಅವರಿಗೆ ನಾನ್ ವೆಜ್ ಬೇಕು ಅಂತ ಹೇಳಿದರೆ ಹೇಗೆ, ಜೈಲಿನ ಮ್ಯಾನ್ಯುಯಲ್ ಪ್ರಕಾರನೇ ಕೆಲಸವನ್ನು ಮಾಡಬೇಕು. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖವಾಗಿರ್ತವೆ ಅದನ್ನು ಮಾತ್ರ ಅವರು ಆ ಸೌಲಭ್ಯವನ್ನು ಮಾತ್ರ ಪಡೀಲಿಕ್ಕೆ ಅವಕಾಶವಿದೆ. ಹೆಚ್ಚಿನ ಸೌಲಭ್ಯವನ್ನು ನೀಡಲಿಕ್ಕೆ ಆಗೋದಿಲ್ಲ. ಒಬ್ಬರಿಗೆ ನೀಡಿದರೆ ಬೇರೆಯವರಿಗೆ ಕೂಡ ಇದೇ ತರಹದ ಸೌಲಭ್ಯವನ್ನು ನೀಡಬೇಕು ಅನ್ನುವಂಥ ಮನವಿ ಕೂಡ ಬರ್ತಾ ಹೋಗ್ತವೆ. ಇದು ಯಾವ ತರಹದ ಮೆಸೇಜ್ ಅನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ವಾದವಾಗಿರುವಂಥದ್ದು. ರಂಜಿತ್, ಏನಾದರೂ ಪಾಸಿಬಿಲಿಟೀಸ್ ಇದೆಯಾ? ಇದೆಲ್ಲಾದ್ರೂ ಹೊರತಾಗಿ ಏನಾದರೂ ಪಾಸಿಬಿಲಿಟೀಸ್ ಇದೆಯಾ ಅವರಿಗೆ ಮನೆ ಊಟ ಕೊಡೋದಕ್ಕೆ? ಮತ್ತೆ ಈಗ ಹೊಸ ಮ್ಯಾನ್ಯುವಲ್ ಪ್ರಕಾರ ಏನು ಹೇಳುತ್ತೆ? ಹೊಸ ಮ್ಯಾನ್ಯುವಲ್ನಲ್ಲಿ ಏನಿದೆ, ಏನೇನು ಆಪ್ಷನ್ಗಳಿದ್ದಾವೆ ಧ್ರುವ? ಎಸ್ ರಂಜಿತ್, ಈಗ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇರುವಂತಹ ವಾದವನ್ನ ನೋಡಿದ್ರೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಕೇಳಿದಂತ ಸೌಲಭ್ಯಗಳು ಸಿಗುವಂತ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ. ಅವರು ಹೇಳ್ತಾ ಇರುವಂತದ್ದು ಸ್ಪಷ್ಟವಾಗಿದೆ. ಒಂದು, ಜೈಲಿನ ಮ್ಯಾನ್ಯುಯಲ್ ಏನಿದೆ ಅದರ ಪ್ರಕಾರವೇ ಅವರಿಗೆ ಸೌಲಭ್ಯವನ್ನ ನೀಡಬೇಕು. ದರ್ಶನ್ ಅವರು ತಮಗೆ ಡಯಟ್ ಫುಡ್ ಅನ್ನ ಕೇಳ್ತಾ ಇದ್ರು, ಅದು ಕೂಡ ಸಾಧ್ಯವಿಲ್ಲ ಮ್ಯಾನ್ಯುಯಲ್ನ ಪ್ರಕಾರ. ಮನೆ ಊಟವನ್ನ ಕೇಳ್ತಾ ಇದ್ರು, ಮನೆ ಊಟವನ್ನ ಕೂಡ ನೀಡಲಿಕ್ಕೆ ಸಾಧ್ಯವಿಲ್ಲ. ಇದಲ್ಲದೆ ಅವರಿಗೆ ಬೆಡ್ ವ್ಯವಸ್ಥೆಯನ್ನ ಮಾಡಬೇಕು ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಬೆಡ್ ವ್ಯವಸ್ಥೆ ಸಾಧ್ಯವಿಲ್ಲ. ಯಾರು ಕೊಲೆ ಆರೋಪದಲ್ಲಿ ಜೈಲಿನಲ್ಲಿ ಬಂದಿಯಾಗಿರ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಡ್ ವ್ಯವಸ್ಥೆಯನ್ನ ನೀಡುವಂತಿಲ್ಲ. ಇವೆಲ್ಲ ವಾದವನ್ನ ನೋಡಿದ್ರೆ ಕೂಡ ದರ್ಶನ್ ಅವರಿಗೆ ತಾವು ಮನೆ ಊಟಕ್ಕೆ ಹಾಗೆ ಕೆಲವೊಂದಿಷ್ಟು ಸೌಲಭ್ಯಗಳಿಗೆ ನೀಡಬೇಕು ಅಂತ ಹೇಳಿ ಸಲ್ಲಿಸಿದಂಥ ಅರ್ಜಿಯಲ್ಲಿ ಹಿನ್ನಡೆ ಆಗುವಂಥ ಚಾನ್ಸಸ್ಗಳು ಸಾಕಷ್ಟು ಇದೆ. ರಂಜಿತ್, ಬಹುಶಃ ದರ್ಶನ್ ಕೂಡ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನನಗೆ ಬಹುತೇಕ ಜಾಮೀನಾಗೋ ಡೌಟು, ನಾನು ಇಲ್ಲೇ ಇರಬೇಕಾಗತ್ತೆ, ಹಾಗಾಗಿ ಕಂಫರ್ಟೇಬಲ್ ನನಗೆ ಏನೇನು ಆಗಬೇಕು ಅದನ್ನು ಮಾಡ್ಕೊಳ್ಳೋದ್ರಿಂದ ನೀವು ಹೇಳ್ದಂಗೆ ಬೆಡ್ಡು, ಮನೆ ಊಟ, ಮಗದೊಂದು ಎಲ್ಲವೂ ಕೂಡ ಸದ್ಯ ಇದೆಲ್ಲವೂ ಕೂಡ ಹೇಗಿದೆ ಇವಾಗ ಸುದ್ದಿ ಚರ್ಚೆ ಎಲ್ಲ ಧ್ರುವ? ಎಸ್ ರಂಜಿತ್, ಮುಖ್ಯವಾಗಿ ಈ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅವರಿಗೆ ಸದ್ಯಕ್ಕೆ ಹೊರಬರುವಂತಹ ಚಾನ್ಸಸ್ಗಳು ಸಾಕಷ್ಟು ಕಡಿಮೆ ಇದ್ದಾವೆ ಅನ್ನುವಂಥದ್ದು ಕೂಡ ಎಲ್ಲ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಂದು, ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಸಲ್ಲಿಕೆ ಆದ ನಂತರ ಇವರು ಬೇಲ್ಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕು, ಅದಾದ ನಂತರ ದರ್ಶನ್ ಹೊರಬರುವಂತಹ ಚಾನ್ಸಸ್ಗಳು. ಆದರೆ ಈಗ ಸದ್ಯ ಅವರು ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಸೊ ಹಿಂಗಾಗಿ ಇನ್ನೊಂದಿಷ್ಟು ವಿಚಾರಗಳನ್ನ ಅವರು ಚರ್ಚೆ ಅಂದ್ರೆ ಯೋಚನೆ ಮಾಡಿರ್ತಾರೆ. ನನಗೆ ಕೆಲವೊಂದಿಷ್ಟು ಸವಲತ್ತುಗಳನ್ನ ಕೊಟ್ಟರೆ ಒಂದು ಸ್ವಲ್ಪ ಆರಾಮಾಗಿ ಇರಬಹುದು ಎನ್ನುವಂತಹ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಅಂದ್ರೆ ಸಾಮಾನ್ಯ ಕೈದಿಗಳಂತೆ ಇರುವಂತಹ ಕೆಲವೊಂದಿಷ್ಟು ಜೈಲಿನಲ್ಲಿ ಇರುವಂತಹದ್ದಂದ್ರೆ ಅವರು ಮನ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ಕಲ್ಪಿಸುವಂತ ವಾತಾವರಣವನ್ನ ಕೂಡ ಜೈಲಿನಲ್ಲಿ ಇರುತ್ತೆ. ಅಂದ್ರೆ ಈ ಕೊಲೆ ಆರೋಪದಲ್ಲಿ ಹೋದಂಥವರು ಅವರು ನೆಲದ ಮೇಲೆ ಮಲಗಬೇಕಾಗಿರುವಂತಹದ್ದು, ಮತ್ತೆ ಜೈಲಿನಲ್ಲಿ ಮ್ಯಾನ್ಯುಯಲ್ನಲ್ಲಿ ನೀಡುವಂತಹ ಕೆಲವೊಂದಿಷ್ಟು ಫುಡ್ಗಳನ್ನ ಮಾತ್ರ ಅವರು ತಿನ್ಬೇಕು. ಇವೆಲ್ಲ ನಿಯಮ ಇದ್ರೂ ಕೂಡ ದರ್ಶನ್ ಅವರು ಹೊರಗಡೆ ಅವ್ರು ಹೇಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಿದೆ. ಸಾಕಷ್ಟು ಫಿಟ್ ಆಗಿದ್ರು, ಸಾಕಷ್ಟು ರಾಯಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ರು, ತಮಗೆ ಬೇಕಾದಂಥ ಫುಡ್ಡನ್ನು ತಿಂತಾ ಇದ್ರು, ಬೇಕಾದ ರೀತಿಯಲ್ಲಿ ಡಯಟನ್ನು ಮೇಂಟೈನ್ ಮಾಡ್ತಾ ಇದ್ರು, ವರ್ಕೌಟ್ ಮಾಡ್ತಾ ಇದ್ರು, ಜಿಮ್ಮಿಗೆ ಹೋಗ್ತಾ ಇದ್ರು. ಆದರೆ ದರ್ಶನ್
ಜೈಲು ಸೇರಿದ ನಂತರ ಇವ್ಯಾವುದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಇದೇ ಒಂದು ಕಾರಣಕ್ಕಾಗಿ ನಟ ದರ್ಶನ್ ಈಗ ಈ ಆಲೋಚನೆಗಳಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಸೌಲಭ್ಯವಾದ್ರೂ ನಾವು ಪಡೆಯೋಣ, ಮನೆ ಊಟನಾದ್ರೂ ಸಿಕ್ಕಿದ್ರೆ ಸ್ವಲ್ಪ ನಾನು ಫಿಸಿಕನ್ನ ಮೇಂಟೈನ್ ಮಾಡ್ಬೋದು. ಮುಖ್ಯವಾಗಿ ಇಲ್ಲಿ ದರ್ಶನ್ ಒಬ್ರು ನಟ, ಅವ್ರದ ಇತ್ತೀಚಿನ ಅವರ ಚಿತ್ರ ಕಾಟೇರ ಸಿನಿಮಾ ಕೂಡ ಶೂಟಿಂಗ್ ನಿಂತು ಹೋಗಿದೆ. ಅವರಿಲ್ಲದೆ ಒಂದ್ ವೇಳೆ ಸಡನ್ ಆಗಿ ಹೊರಗೆ ಬಂದ ನಂತರ ಅವರ ಅಂದ್ರೆ ದೇಹದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆದ್ರೆ ಆ ಫಿಲ್ಮಿಗೆ ಬೇಕಾದಷ್ಟು ಧ್ರುವ ಜಸ್ಟ್ ಹೋಲ್ಡ್. ದರ್ಶನ್ಗೆ ಮನೆ ಊಟ ಬೇಡವೇ ಬೇಡ. SPP ಪ್ರಸನ್ನ ಕುಮಾರ್ ಅವರ ವಾದ ಇದು. ದರ್ಶನ್ಗೆ ಮನೆ ಊಟ ಕೊಡೋದು ಬೇಡವೇ ಬೇಡ. SPP ಪ್ರಸನ್ನ ಕುಮಾರ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ. ನೋಡಿ, ಫಿಟ್ ಆಗಿದ್ದಾರೆ ಅವರು, ಆರೋಗ್ಯದ ಸಮಸ್ಯೆ ಏನೂ ಇಲ್ಲ ಅವರಿಗೆ. ಸಡನ್ ಆಗಿ ಏನಾಗತ್ತೆ ಹಂಗಾದ್ರೆ? ಮನೆ ಊಟ ಕೊಡಬೇಡಿ ಅವರಿಗೆ, ಮನೆ ಊಟ ದರ್ಶನ್ಗೆ ಬೇಡವೇ ಬೇಡ ಅಂತೇಳಿ SPP ಪ್ರಸನ್ನ ಕುಮಾರ್ ಬಹಳ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ.